Hello dear friends, welcome to the Maths Master class. Today we are going to study about the pair of linear equations, that is part 2, exercise 3.2. In previous exercise we have studied how to prepare the pair of linear equations and how to draw the graph of that one. ಈ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಜೋಡಿ ಸಮೀಕರಣಗಳ ಗ್ರಾಫನ್ನು ಯಾವ ರೀತಿ ತೆಗೆಯೋದು, ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ತೆಗೆದು ಅದರ ಗ್ರಾಫನ್ನು ಯಾವ ರೀತಿ ತೆಗೆಯೋದು ಅನ್ನೋದನ್ನು ಅಭ್ಯಾಸ ಮಾಡಿದ್ದೀವಿ. ಆದರೆ ಇವತ್ತಿನ ದಿನ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ಕೊಟ್ಟಿರುವಂತಹ ಸಮೀಕರಣಗಳನ್ನು ಗ್ರಾಫನ್ನು ಎಳೆಯಲಾರದೆ, ಅಂದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿದು ಅವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ಗ್ರಾಫನ್ನು ಏನು ಎಳಿತಿದ್ವಲ್ಲ ಅವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಗ್ರಾಫನ್ನು ಎಳೆಯಲಾರದೆ ಡೈರೆಕ್ಟಾಗಿ ನಾವು ಗ್ರಾಫ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಗ್ರಾಫ್ ಯಾವ ರೀತಿ ಬರ್ತದೆ ಅನ್ನೋದು ಅಂತಂದರೆ ಗ್ರಾಫ್ ಅಂದಾಗ ಅಲ್ಲಿ ಎರಡು ರೇಖೆಗಳು ಬರ್ತವೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಜೋಡಿ ಸಮೀಕರಣಗಳಿರೋದರಿಂದ ಪ್ರತಿಯೊಂದು ಸಮೀಕರಣಕ್ಕೆ ಒಂದೊಂದು ಸರಳ ರೇಖೆ ಬರುತ್ತೆ, ಎರಡು ಸರಳ ರೇಖೆಗಳು ಬರ್ತವೆ. ಆ ಸರಳ ರೇಖೆಗಳೇ ಯಾವ ರೀತಿ ಇರ್ತವೆ? ಉದಾಹರಣೆಗೆ ಆ ಬಂದಿರುವಂತಹ ಸರಳ ರೇಖೆಗಳು ಪರಸ್ಪರ ಛೇದಿಸುವಂತಹ ಸರಳ ರೇಖೆಗಳಾಗಿರಬಹುದು, ಅಥವಾ ಸಮಾಂತರ ಸರಳ ರೇಖೆಗಳಾಗಿರಬಹುದು, ಅಥವಾ ಪರಸ್ಪರ ಒಂದರ ಮೇಲೆ ಒಂದು ಐಕ್ಯವಾಗಿರುವಂತಹ ಸರಳ ರೇಖೆಗಳು ಆಗಿರಬಹುದು. ನಾವು ಈ ಬರುವಂತಹ ಸಮೀಕರಣಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ನಾವೆಲ್ಲ ಸಾಲ್ವ್ ಮಾಡಿ ನಾವು ತಿಳ್ಕೊಳ್ಬೇಕಾಗ್ತಿತ್ತು. ಆದರೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ಯಾವುದೇ ರೀತಿಯ ಗ್ರಾಫನ್ನು ಡ್ರಾ ಮಾಡದೆ ಬರುವಂತಹ ಸಮೀಕರಣಗಳು ಬರುವಂತಹ ಸರಳ ರೇಖೆಗಳ ಒಂದು ಗುಣಲಕ್ಷಣಗಳು ಅಥವಾ ನೇಚರ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಹೇಳ್ತೀವಿ. ಎಸ್, ರಿಯಲಿಟಿ ಇಸ್ ಟ್ರೂ. ಏನಪ್ಪ ಅಂತಂದರೆ, ಕೊಟ್ಟಿರುವಂತಹ ಸಮೀಕರಣಗಳ ಅವುಗಳ ಕೊಯಿಫಿಷಿಯನ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಅವುಗಳ ಗುಣಧರ್ಮಗಳನ್ನು ಹೇಳ್ತೀವಿ. ಉದಾಹರಣೆಗೆ ನೋಡಿ, ಅಲ್ಲಿ ಮೂರು ಥರದ ಪಾಸಿಬಿಲಿಟೀಸ್ ಇವೆ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಪರಸ್ಪರ ಛೇದಿಸುವಂತಹ ಸರಳ ರೇಖೆಗಳು ನಮಗೆ ದೊರೆಯಬಹುದು. ಹಾಗಾದರೆ ಪರಸ್ಪರ ಛೇದಿಸುವಂಥ ಸರಳ ರೇಖೆಗಳು ದೊರಿಬೇಕಪ್ಪ ಅಂತಂದರೆ ಅವುಗಳ ಕೊಯಿಫಿಷಿಯನ್ಸು a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಇರುತ್ತದೆ ಅಂತ ಡೆಫಿನೆಟಾಗಿ. ಉದಾಹರಣೆಗೆ ನೋಡಿ, ಸಮೀಕರಣ 2x + 3y = 4, ಇನ್ನೊಂದು ಸಮೀಕರಣ 3x + 2y = 5. ಇಲ್ಲಿ a1/a2 ಅಂದರೆ 2/3 ಆಯಿತು, b1/b2 ಅಂದರೆ ಅದು 3/2 ಆಯಿತು. ಇಟ್ ಮೀನ್ಸ್ a1/a2 ಈಸ್ ನಾಟ್ ಈಕ್ವಲ್ ಟು b1/b2. a1/a2 b1/b2ಗೆ ಸಮ ಇಲ್ಲದೇ ಇದ್ದಾಗ ಇವುಗಳನ್ನು ನಾವು ಸಾಲ್ವ್ ಮಾಡಿ ನೋಡಿದಾಗ ಬರುವಂತಹ ಸಮೀಕರಣಗಳು ಪರಸ್ಪರ ಛೇದಿಸುವಂತಹ ನಮಗೆ ಸರಳ ರೇಖೆಗಳು ಸಿಗ್ತವೆ. ಈ ಸಮೀಕರಣಗಳನ್ನು ಸಾಲ್ವ್ ಮಾಡಿ ಆ ಪರಸ್ಪರ ಛೇದಿಸುವಂಥ ಸರಳ ರೇಖೆಗಳು ಸಿಕ್ಕಾಗ ಅವುಗಳು ಯಾವ ಒಂದು ಬಿಂದುವಿನಲ್ಲಿ ಛೇದಿಸ್ತಾವಲ್ಲ ಅದೇ ಒಂದು ಏನಾಗಿರ್ತದೆಪ್ಪ ಅಂತ ಅದರದೊಂದು ಸೊಲ್ಯೂಷನ್ ಅಥವಾ ಪರಿಹಾರ ಆಗಿರ್ತದೆ. ಓಕೆ, ಇನ್ನು ಎರಡನೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಇದರಲ್ಲಿ ಪರಸ್ಪರ ಸಮಾಂತರವಾಗಿರುವಂತಹ ಸರಳ ರೇಖೆಗಳು. ಸಮಾಂತರವಾಗಿರುವಂಥ ಸರಳ ರೇಖೆಗಳು ದೊರಿಬೇಕಪ್ಪ ಅಂತಂದರೆ ಅಲ್ಲಿರ್ತಕ್ಕಂತಹ ಕೊಯಿಫಿಷಿಯಂಟ್ ನೇಚರ್ ಯಾವ ರೀತಿ ಇರ್ತದೆ ಅಂದರೆ a1/a2 = b1/b2 ಇರ್ತದೆ. a1/a2 = b1/b2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1/c2. ಅಂದರೆ ಮೊದಲನೇ ಎರಡು ಭಾಗ a1/a2 ಮತ್ತು b1/b2 ಪರಸ್ಪರ ಸಮ ಇದ್ದು c1/c2ಗೆ ಸಮ ಇರೋದಿಲ್ಲ. ಉದಾಹರಣೆಗೆ ಒಂದು ಸಮೀಕರಣದ ಜೋಡಿಯನ್ನು ತೆಗೆದುಕೊಳ್ಳೋಣ. 2x + 3y = 4, ನಂತರ 4x + 6y = 7. ಇಲ್ಲಿ ನೋಡಿ, a1/a2 2/4 is 1/2 and b1/b2 3/6 is also 1/2, but c1/c2 ಅದು 1/2ಗೆ ಸಮ ಇಲ್ಲ. ಅಂದರೆ a1/a2 = b1/b2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1/c2. ಹೀಗಿರುವಾಗ ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಗಳು ನಮಗೆ ದೊರೀತವೆ. ಇನ್ನು ಮೂರನೇ ಒಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲ ಕೊಯಿಫಿಷಿಯಂಟ್ಗಳ ರೇಷೋ ಅಂದರೆ a1/a2 and b1/b2 and c1/c2 ಆಲ್ ದ ರೇಷೋಸ್ ಆರ್ ಈಕ್ವಲ್. ಎಲ್ಲವೂ ಪರಸ್ಪರ ಸಮನಾಗಿದ್ದರೆ ಆ ಸಮೀಕರಣ ಏನಾಗಿರ್ತಾವಪ್ಪ ಅಂತಂದರೆ ಪರಸ್ಪರ ಐಕ್ಯವಾಗಿರುವಂತಹ ಸರಳ ರೇಖೆಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ನೋಡಿ, 2x + 3y = 4.
then another equation 4x plus 6y is equal to 8. ಇಲ್ಲಿ ನೋಡಿ a1/a2 1/2 ಅಂದರೆ 2/4 ಇದ್ದಿದ್ದು 1/2 ಆಯಿತು. b1/b2 3/6 ದಟ್ ಈಸ್ ಆಲ್ಸೋ 1/2 ಆ್ಯಂಡ್ c1/c2 4/8 ಇದೆ, ಅದು ಕೂಡ ಏನಾಯಿತು 1/2 ಆಯಿತು. 4/8 ಅಂದರೆ ಅದು 1/2. ಆಲ್ ದ ರೇಷಿಯೋಸ್ ಆರ್ ಈಕ್ವಲ್, ದಟ್ ಈಸ್ ಈಕ್ವಲ್ ಟು 1/2. ಹೀಗಿರುವಾಗ ಈ ರೇಖೆಗಳು ಪರಸ್ಪರ ಐಕ್ಯವಾಗಿರುವಂತಹ ಸರಳ ರೇಖೆಗಳು ಇರ್ತವೆ ಅಂತ. ಇಲ್ಲಿ ನೋಡಿ, ಪರಸ್ಪರ ಐಕ್ಯವಾಗಿರುವಂಥ ಸರಳ ರೇಖೆಗಿದ್ದಾಗ ಇಲ್ಲಿ ಪರಿಹಾರಗಳು ಎಷ್ಟು ಸೊಲ್ಯೂಷನ್ಗಳು ಸಿಗ್ತಾವಪ್ಪ ಅಂತಂದರೆ ಪ್ರತಿಯೊಂದು ಬಿಂದುವಿನಲ್ಲಿ ಒಂದೊಂದು ಪರಿಹಾರ ನಮಗೆ ಸಿಗ್ತಾ ಹೋಗ್ತದೆ. ಪರಸ್ಪರ ಛೇದಿಸಿದಾಗ ಅಲ್ಲಿ ಕೇವಲ ಒಂದೇ ಒಂದು ಪರಿಹಾರ ಸಿಗ್ತದೆ. ಪರಸ್ಪರ ಐಕ್ಯವಾದಾಗ ಅಲ್ಲಿ ನಮಗೆ ಅಸಂಖ್ಯಾತ ಒಂದು ಪರಿಹಾರಗಳು ಸಿಗ್ತವೆ. ಆದರೆ ಪರಸ್ಪರ ಸಮಾಂತರವಾದಾಗ ಅಲ್ಲಿ ಯಾವುದೇ ರೀತಿ ಪರಿಹಾರಗಳು ಸಿಗೋದಿಲ್ಲ. ಯಾಕಪ್ಪ ಅಂತಂದರೆ ರೇಖೆಗಳು ಎಲ್ಲೂ ಛೇದಿಸೋದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಒನ್ಸ್ ಅಗೇನ್. If the lines are intersecting at one point, then definitely the ratios, that is a1/a2 is not equal to b1/b2. The ratios of the coefficients of the equation a1/a2 is not equal to b1/b2. And the second thing is, if a1/a2 is equal to b1/b2 but it is not equal to c1/c2, then the lines are parallel lines. Parallel lines. When the lines are parallel, that is a1/a2 is equal to b1/b2, but it is not equal to c1/c2. And if the lines are intersecting, if the lines are coinciding, ಐಕ್ಯವಾಗಿರುವಂಥ ಸರಳ ರೇಖೆಗಳಿದ್ದಾಗ definitely that is all the ratios, that is a1/a2 and b1/b2 and c1/c2, all the ratios of the coefficients are equal to each other. That is a1/a2 equal to b1/b2, b1/b2 equal to c1/c2. So this is the thing, right? Now we are going to solve the exercise 3.2 based on this concept. Let's start the process. Now in exercise 3.2, the first problem ಏನಿದೆಯಪ್ಪ ಅನ್ನೋದನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಮೊದಲನೇ ಒಂದು ಸಮಸ್ಯೆ, 10ನೇ ತರಗತಿ ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಇದನ್ನು ನಕ್ಷಾಕ್ರಮದಿಂದ ನಾವೇನು ಮಾಡಬೇಕು, ಪರಿಹಾರಗಳನ್ನು ಕಂಡುಹಿಡಿಬೇಕು. The same problem I am going to repeat in the English. That is, 10 students of class 10 took part in mathematics quiz. If the number of girls is 4 more than the number of boys, find the number of boys and girls who took part in the quiz. ಓಕೆ, ಇವಾಗ ನೋಡಿ ಸಮಸ್ಯೆ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಗಣಿತದ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ 10ನೇ ತರಗತಿಯ 10 ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆ 10 ವಿದ್ಯಾರ್ಥಿಗಳಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ. ಆಮೇಲೆ ಒಟ್ಟಾರೆಯಾಗಿರ್ತಕ್ಕಂತಹ ಮಕ್ಕಳ ಸಂಖ್ಯೆ ಎಷ್ಟು ಏನಾಗಿದೆಪ್ಪ ಅಂದರೆ 10 ಅಂತ ಹೇಳ್ತಿದ್ದಾರೆ. ನಮಗೆ ಎರಡೂ ಗೊತ್ತಿಲ್ಲ, ಈಗ ಹುಡುಗರು ಎಷ್ಟು ಹುಡುಗಿಯರು ಎಷ್ಟು ಅನ್ನೋದನ್ನು ನಾವು ಅಸಂಪ್ಷನನ್ನು ಮಾಡ್ಕೊಳ್ಳೋಣ. ಏನಪ್ಪ ಅಂತಂದರೆ, ಮೊದಲಿಗೆ ಲೆಟ್ ದ ನಂಬರ್ ಆಫ್ ಗರ್ಲ್ಸ್, ಹುಡುಗಿಯರ ಸಂಖ್ಯೆ ಎಕ್ಸ್ ಇರಲಿ. ಅದೇ ರೀತಿಯಾಗಿ ಹುಡುಗರ ಸಂಖ್ಯೆ ನಂಬರ್ ಆಫ್ ಬಾಯ್ಸ್ ವೈ ಇರಲಿ. ಹುಡುಗರ ಸಂಖ್ಯೆ ವೈ ಇರಲಿ. ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯನ್ನು ಒಟ್ಟು ಸೇರಿಸಿದಾಗ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 10. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಇದು ಮೊದಲನೇ ಸಮೀಕರಣ ಆಯಿತು. ಇನ್ನು ಎರಡನೇ ಸಮೀಕರಣ ಒಂದು ರಚನೆ ಆಗುತ್ತೆ ನೋಡಿ. ಏನಪ್ಪ ಅಂತಂದರೆ, ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹುಡುಗಿಯರ ಸಂಖ್ಯೆ ಎಕ್ಸ್ ಇಸ್ ಈಕ್ವಲ್ ಟು ವೈ, ಅಂದರೆ ಹುಡುಗರ ಸಂಖ್ಯೆ ವೈ, ಇವೆರಡೂ ಪರಸ್ಪರ ಸಮ ಆಗಬೇಕಂದ್ರೆ ಹುಡುಗಿಯರು ಆಲ್ರೆಡಿ ಹುಡುಗರಿಗಿಂತ 4 ಜಾಸ್ತಿ ಇದ್ದಾರೆ, ಹುಡುಗಿಯರು ಜಾಸ್ತಿ ಇದ್ದಾರೆ.
ಅಂದರೆ ಈ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂತಂದರೆ ಹುಡುಗರ ಸಂಖ್ಯೆಗೆ 4 ಸೇರಿಸಬೇಕು. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 4. ಕಾಲ್ ದಿಸ್ ಈಕ್ವೇಷನ್ ನಂಬರ್ 2. ಸೊ ನಮಗೆ ಬಂದಿರುವಂತಹ ಎರಡು ಈಕ್ವೇಷನ್ಗಳು ಏನಪ್ಪ ಅಂತಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10, ಈಕ್ವೇಷನ್ ನಂಬರ್ 1, ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 4. ಈ ಒಂದು ಸಮೀಕರಣಗಳಿಗೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವೇನು ಮಾಡೋಣಪ್ಪ ಅಂತಂದರೆ ಗ್ರಾಫನ್ನು ಡ್ರಾ ಮಾಡಿ ಹುಡುಗರ ಸಂಖ್ಯೆ ಎಷ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅನ್ನೋದನ್ನು ಕಂಡುಹಿಡಿಯಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಎಕ್ಸ್ ಮತ್ತು ವೈ ಅನ್ನುವಂಥ ಒಂದು ಇಲ್ಲಿ ಬಾಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲನೇ ಸಮೀಕರಣವನ್ನು ಕನ್ಸಿಡರ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10. ಇಲ್ಲಿ ವೈ ಬೆಲೆಯನ್ನು 0 ತೆಗೆದುಕೊಳ್ಳೋಣ. ವೈ ಬೆಲೆಯನ್ನು 0 ತೆಗೆದುಕೊಂಡಾಗ ವೈ ಬೆಲೆ 0 ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು 10 ಆಯಿತು. ಇನ್ನು ಎರಡನೇದಾಗಿ ವೈ ಬೆಲೆಯನ್ನು 5 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 10 - 5 ಈಸ್ ನಥಿಂಗ್ ಬಟ್ 5 ಆಯಿತು. ಎಕ್ಸ್ ಬೆಲೆ ಏನಾಯಿತು 5 ಆಯಿತು. ಸೊ ಇಲ್ಲಿ ಬಂದಿರುವಂಥ ವ್ಯಾಲ್ಯೂಸನ್ನು ಹೇಳ್ತೀನಿ ನೋಡಿ. ಎಕ್ಸ್ 0 10, 0 ಆ್ಯಂಡ್ 5, 5. ಇನ್ನು ಎರಡನೇ ಒಂದು ಸಮೀಕರಣ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 4 ಇದೆಯಲ್ಲ, ಈ ಒಂದು ಸಮೀಕರಣಕ್ಕೆ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಬೆಲೆಗಳನ್ನು ಏನಪ್ಪ ಅಂತಂದರೆ ವೈ ಈಸ್ ಈಕ್ವಲ್ ಟು 6 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. y is equal to 6 ಅಂದರೆ y equal to 6 ಆದಾಗ 6 ಪ್ಲಸ್ y is equal to ನಾವು 6 ಸಬ್ಸ್ಟಿಟ್ಯೂಟ್ ಮಾಡಿದಾಗ 6 + 4 ಈಸ್ 10 ಆಯಿತು. ಅಂದರೆ ಎಕ್ಸ್ದ ಬೆಲೆ ಏನಾಯಿತು 10 ಆಯಿತು. ಸೊ ದಟ್ ಈಸ್ 10, 6. ಇನ್ನು y ಬೆಲೆಯನ್ನು 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ 2 + 4 ಈಸ್ 6 ಆಯಿತು. ಇವಾಗ ಈ ಬೆಲೆಗಳನ್ನು ನಾವು ಗ್ರಾಫಲ್ಲಿ ಏನು ಮಾಡೋಣ ತೋರಿಸೋಣ. ಗ್ರಾಫನ್ನು ಯಾವ ರೀತಿ ನಾವು ಡ್ರಾ ಮಾಡ್ಬೋದು ಅನ್ನೋದನ್ನು ನಾವು ಈ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ. ಇಲ್ಲಿ ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್, ಪಾಸಿಟಿವ್ ಎಕ್ಸ್ ಎಕ್ಸಿಸ್, ನೆಗೆಟಿವ್ ಎಕ್ಸ್ ಎಕ್ಸಿಸ್ ಇರ್ತದೆ. ಪಾಸಿಟಿವ್ ವೈ ಎಕ್ಸಿಸ್ ಆ್ಯಂಡ್ ನೆಗೆಟಿವ್ ವೈ ಎಕ್ಸಿಸ್ ಇರ್ತದೆ. ಇಲ್ಲಿ ಬೆಲೆಗಳು 1, 2, 3, 4, 5, 6, 7, 8 ಆ್ಯಂಡ್ ವೈ ಬೆಲೆಗಳು 1, 2, 3, 4, 5, 6, 7, 8 ಇರ್ತದೆ. ನೆಗೆಟಿವ್ ವೈ ಎಕ್ಸಿಸ್ -1, -2, -3, ನೆಗೆಟಿವ್ ಎಕ್ಸ್ ಎಕ್ಸಿಸ್ -1, -2, -3 ಇರ್ತದೆ. ಆದರೆ ಇಲ್ಲಿ ನಮಗೆ ನೆಗೆಟಿವ್ ಬೆಲೆಗಳು ಯಾವುದೇ ಇರೋದಿಲ್ಲ ಈ ಒಂದು ಸಮೀಕರಣದಲ್ಲಿ ಬೆಲೆಗಳನ್ನು ರಚನೆ ಮಾಡಿದಲ್ಲಿ. ಅದಕ್ಕೆ ನಾವು ನೆಗೆಟಿವ್ ಬೆಲೆಗಳನ್ನು ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಹಾಗಿದ್ದಾಗ ಸೊ ಮೊದಲನೇ ಬೆಲೆ ಏನಪ್ಪ ಅಂತಂದ್ರೆ ಮೊದಲನೇ ಸಮೀಕರಣದಲ್ಲಿ 10, 0. ಇಲ್ಲಿ ಎಕ್ಸ್ ಅಕ್ಷದ ಮೇಲೆ 10 ಎಲ್ಲಿದೆ 10, 1, 2, 3, 4, 5, 6, 7, 8, 9, 10. 0 ಅಂದರೆ ಎಕ್ಸ್ ಅಕ್ಷದ ಮೇಲೆ ವೈ ಬೆಲೆ 0 ಬರ್ತದೆ. ಅಂದರೆ ಇದು 10, 0 ಆಯಿತು. 10, 0. ಎರಡನೇದು ನೋಡಿ ಎಕ್ಸ್ 5 ಆ್ಯಂಡ್ ವೈ 5. ಎಕ್ಸ್ ಈಸ್ ಈಕ್ವಲ್ ಟು 5 ಇಲ್ಲಿ ಬಂತು, ವೈ ಈಕ್ವಲ್ ಟು 5 ಇಲ್ಲಿ ಬಂತು. ಸೊ 5, 5 ಇಲ್ಲಿ ಬಂತು. ಸೊ ಈ ಎರಡೂ ಬಿಂದುಗಳನ್ನು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಸೇರಿಸೋಣ. ಕಾಲ್ ದಿಸ್ ಈಕ್ವೇಷನ್ ನಂಬರ್ 1. ಸೊ ಮೊದಲನೇದು 10, 0, ಎರಡನೇದು 5, 5 ಎರಡೂ ಬಿಂದುಗಳನ್ನು ಸೇರಿಸಿದ್ವಿ. ಇನ್ನು ಎರಡನೇ ಸಮೀಕರಣದಲ್ಲಿರ್ತಕ್ಕಂಥ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಎಕ್ಸ್ ಈಕ್ವಲ್ ಟು 10 ಆ್ಯಂಡ್ ವೈ ಈಕ್ವಲ್ ಟು 6. ಎಕ್ಸ್ ಈಕ್ವಲ್ ಟು 10 ಆಲ್ರೆಡಿ ನೋಡಿದ್ದೀವಿ, ಅಲ್ಲೇ ಅದೇ ಲೈನಲ್ಲಿ ವೈ ಈಕ್ವಲ್ ಟು 6, ಈ 5 ಮೇಲ್ಗಡೆ ಒಂದು ಸ್ವಲ್ಪ. ಓಕೆ, ಸೊ 10, 6 ಆಯಿತು. 10, 6 ಈ ಬಿಂದುವನ್ನು ಗುರುತಿಸ್ತೀವಿ. ಇನ್ನು ಎರಡನೇ ಬೆಲೆ ಏನಪ್ಪ ಅಂತಂದರೆ 6, 2. ಇಲ್ಲಿ 5 ಗುರುತ ಮಾಡಿದ್ವಲ್ಲ, ಇಲ್ಲಿ 6 ಇದೆ. 6, 2. ವೈ ಬೆಲೆ 1, 2. ಸೊ 6, 2. ಸೊ ಇಲ್ಲಿ 10, 6 ಮತ್ತು 6, 2 ಈ ಎರಡೂ ಬಿಂದುಗಳನ್ನು ಪರಸ್ಪರ ನಾವೇನು ಮಾಡೋಣಪ್ಪ ಅಂತಂದರೆ ಸೇರಿಸೋಣ. ಇಲ್ಲಿ ಕೂಡ ನಮಗೆ ಏನಾಗುತ್ತೆ ಒಂದು ಸರಳ ರೇಖೆ ಸಿಗ್ತಾ ಇದೆ. ನೋಡಿ, ಈ ಎರಡೂ ಸರಳ ರೇಖೆಗಳು ಪರಸ್ಪರ ಛೇದಿಸ್ತಾ ಇದ್ದಾವೆ. ಎರಡೂ ಸರಳ ರೇಖೆಗಳು ಪರಸ್ಪರ ಎಲ್ಲಿ ಛೇದಿಸ್ತಾ ಇದ್ದಾವೆ ಅಪ್ಪ ಅಂತಂದರೆ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 7 ಆ್ಯಂಡ್ ವೈ ಈಕ್ವಲ್ ಟು 3 ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. 7, 3 ಅನ್ನುವಂಥ ಬಿಂದುವಿನಲ್ಲಿ ಇಲ್ಲಿ ಛೇದಿಸ್ತಾ ಇದ್ದೇವೆ. ಹಾಗಿದ್ದರೆ ಇದರ ಅರ್ಥ ಏನಾಯ್ತಪ್ಪ ಅಂತಂದರೆ ನಾವು ಎಕ್ಸ್ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ. ಎಕ್ಸ್ ಅಂದರೆ ಹುಡುಗಿಯರ ಸಂಖ್ಯೆ, ನಂಬರ್ ಆಫ್ ಗರ್ಲ್ಸ್. ಹಾಗಿದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟಾಯಿತು ಅಕಾರ್ಡಿಂಗ್ ಟು ದ ಗ್ರಾಫ್ ಎಕ್ಸ್ ಈಕ್ವಲ್ ಟು 7. ವೈ ಅಂದರೆ ಏನು ಹುಡುಗರ ಸಂಖ್ಯೆ. ನಾವು ಹುಡುಗರ ಸಂಖ್ಯೆ ಏನಂತ ತಿಳ್ಕೊಂಡಿದ್ದೀವಿ ವೈ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದರೆ ಹುಡುಗರ ಸಂಖ್ಯೆ ಏನಾಯಿತು ವೈ ಈಕ್ವಲ್ ಟು 3 ಆಯಿತು. ಸೊ 7 + 3 ಏನಾಯ್ತು ನೋಡಿ, 7 + 3 ಈಸ್ ನಥಿಂಗ್ ಬಟ್ 10. 7 + 3 ಈಸ್ ನಥಿಂಗ್ ಬಟ್ 10. ಅಲ್ಲಿ ನಮ್ಮ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು, ಇಕ್ವೇಷನ್ ನಂಬರ್ 1. ಇನ್ನು ಏನು ಹೇಳಿದರೆ ಸೆಕೆಂಡ್ ಇಕ್ವೇಷನಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಜಾಸ್ತಿ. ಅಂದರೆ ಹುಡುಗರ ಸಂಖ್ಯೆಗಿಂತ 4 ಜಾಸ್ತಿ. ಹುಡುಗರು 3 ಇದ್ದಾರೆ,
3 + 4 ಅಂದರೆ 7 ಆಯಿತು. ಸೊ ದಟ್ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಇನ್ನೊಂದಿದೆ, ಎರಡನೇ ಸಮಸ್ಯೆ ಇದೆ. ಆ ಪ್ರಾಬ್ಲಮನ್ನು ನೀವು ಸೆಲ್ಫ್ ಆಗಿ ಸಾಲ್ವ್ ಮಾಡಿ ಸೆಂಡ್ ದಟ್ ಆನ್ಸರ್ ಟು ಮೀ ಟು ಮೈ ವಾಟ್ಸಪ್ ನಂಬರ್, ದಟ್ ಈಸ್ 98442574 ಓಕೆ. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 2. ಸೊ ಎರಡನೇ ಸಮಸ್ಯೆಯಲ್ಲಿ ಏನಿದೆಪ್ಪ ಅಂತಂದರೆ ನೋಡಿ, ಇಲ್ಲಿ ಒಂದು ರೇಷೋಗಳನ್ನು ಹೋಲಿಕೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅನುಪಾತಗಳನ್ನು ಹೋಲಿಸೋದ್ರ ಮೂಲಕ, ಅನುಪಾತ ಅಂದರೆ A1/A2, B1/B2 ಮತ್ತು C1/C2 ಇವುಗಳನ್ನು ಹೋಲಿಸಿ ಆ ಬರುವಂತಹ ರೇಖೆಗಳು ಛೇದಿಸ್ತವ ಅಥವಾ ಪರಸ್ಪರ ಸಮಾಂತರವಾಗಿವೆ ಅಥವಾ ಪರಸ್ಪರ ಐಕ್ಯವಾಗಿರುವಂಥ ಸರಳ ರೇಖೆಗಳಿವೆ. 3 ಟೈಪ್ ಇರ್ತವೆ. ಸೊ ದೇರ್ ಆರ್ 3 types ಆಫ್ lines we are going to get after solving that one. That is, it may be intersecting, or they are parallel, or they are going to be coinciding. ಇವಾಗ ಏನು ಮಾಡಬೇಕು ಅಂತಂದರೆ, ಗ್ರಾಫನ್ನು ಡ್ರಾ ಮಾಡದೇ ಬರುವಂತಹ ಸರಳ ರೇಖೆಗಳು ಅವುಗಳ ನೇಚರ್ ಯಾವ ಥರ ಇದೆ ಅನ್ನೋದನ್ನು ಕೇವಲ ಈ ಅನುಪಾತಗಳನ್ನು ನೋಡಿಕೊಂಡು ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಮೊದಲನೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, 5x - 4y + 8 = 0 and 7x + 6y - 9 = 0. ಈ ಮೊದಲನೇ ಜೊತೆ ಸಮೀಕರಣಗಳು. ಇಲ್ಲಿ ನೋಡಿ, A1/A2 5/7, B1/B2 -4/6, ಅಂದರೆ ದಟ್ ಈಸ್ ನಥಿಂಗ್ ಬಟ್ -2/3. 5/7 ಈಸ್ ನಾಟ್ ಈಕ್ವಲ್ ಟು -2/3, ಆರ್ 5/7 ಈಸ್ ನಾಟ್ ಈಕ್ವಲ್ ಟು -4/6 ಅಂತಲೂ ಹೇಳ್ಬೋದು. ಸೊ ದಟ್ ಈಸ್ A1/A2 ಈಸ್ ನಾಟ್ ಈಕ್ವಲ್ ಟು B1/B2. So this is the first condition, that is if A1/A2 is not equal to B1/B2, then definitely the lines are intersecting. ಅಲ್ಲಿ ಬರುವಂತಹ ಸರಳ ರೇಖೆಗಳು ಯಾವ ರೀತಿ ಇರ್ತವೆ ಅಂದರೆ ಪರಸ್ಪರ ಛೇದಿಸುವಂತಹ ಸರಳ ರೇಖೆಗಳು. ರೈಟ್, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ಸೆಕೆಂಡ್ ಪ್ರಾಬ್ಲಮ್ ಈಸ್ 9x + 3y + 12 = 0 and 18x + 6y + 24 = 0. ಇವಾಗ ಇಲ್ಲಿ ರೇಷಿಯೋನ ತೆಗಿಯೋಣ. 9/18 is 1/2, 3/6 is also 1/2 and 12/24 is also 1/2. ಹಾಗಿದ್ರೆ ಎಲ್ಲ ಕಡೆ ಏನಾಗಿದೆ ನೋಡಿ, ಇಲ್ಲಿ ರೇಷೋ ಅನುಪಾತ ಸರಿಸಮನಾಗಿದೆ. ಅಂದರೆ A1/A2 is equal to B1/B2 and that is equal to C1/C2. So if all the ratios are equal, then definitely the lines are coinciding. ಎಲ್ಲ ರೇಷೋಗಳು ಅನುಪಾತಗಳು ಸರಿಸಮನಾಗಿದ್ದಾಗ ಅವು ಏನಿರ್ತಪ್ಪದ ಪರಸ್ಪರ ಐಕ್ಯವಾಗುವಂತಹ ಸರಳ ರೇಖೆಗಳಿವೆ ಅಂತೇಳಿ ನಾವಿಲ್ಲಿ ಕನ್ಕ್ಲೂಷನ್ನ ಕೊಡಬಹುದು. ಓಕೆ, ಸೊ ರೇಷೋದನ್ನು ನಾವು ನೋಡಿದ ತಕ್ಷಣವೇ ಯಾವ ರೀತಿಯಾಗಿರ್ತಕ್ಕಂಥ ಸರಳ ರೇಖೆಗಳು ಗ್ರಾಫಲ್ಲಿ ಬರ್ತವೆ ಅನ್ನೋದನ್ನು ಹೇಳ್ಬೋದು. ಇದೆಲ್ಲನೂ ಎಕ್ಸ್ ಮತ್ತು ವೈ ಬೆಲೆಗಳನ್ನು ತೆಗೆದು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಗ್ರಾಫನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೇಚರ್ ಆಫ್ ದ ಗ್ರಾಫ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಕೇವಲ ಅನುಪಾತಗಳನ್ನು ನೋಡ್ಕೊಂಡು ನಾವು ಇಲ್ಲಿ ಏನು ಮಾಡ್ಬೋದು, ಕಂಡುಹಿಡಿಬಹುದು. ಎಸ್, ಥ್ಯಾಂಕ್ ಯು. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 3. ಇವಾಗ ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಥರ್ಡ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, A1/A2, B1/B2 ಮತ್ತು C1/C2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿವೆ, ಕನ್ಸಿಸ್ಟೆಂಟ್, ಅಥವಾ ಅಸ್ಥಿರವಾಗಿವೆ, ಇನ್ಕನ್ಸಿಸ್ಟೆಂಟ್ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಸೇಮ್ ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು. ಕನ್ಸಿಸ್ಟೆಂಟ್ ಆಗಬೇಕಾದ್ರೆ, ಇನ್ಕನ್ಸಿಸ್ಟೆಂಟ್ ಆಗಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇದೆ ಅನ್ನೋದನ್ನು ನಿಮಗೆ ನಾನು ಆಗಲೇ ಹೇಳಿದ್ದೀನಿ. ಓಕೆ, ಸೊ ಕನ್ಸಿಸ್ಟೆಂಟ್ ಇರಬೇಕಪ್ಪ ಅಂತಂದರೆ ದಟ್ ಈಸ್ A1/A2 ಶುಡ್ ನಾಟ್ ಬಿ ಈಕ್ವಲ್ ಟು B1/B2. ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಇರಬೇಕಪ್ಪ ಅಂತಂದರೆ that is A1/A2 is equal to B1/B2 and that is not equal to C1/C2 ಅನ್ನುವಂಥ ಒಂದು ವಿಚಾರ. ಸೊ ಅದೇ ಪ್ರಾಪರ್ಟಿಯನ್ನು ಇಲ್ಲಿ ಯೂಸ್ ಮಾಡಿ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ಸಮಸ್ಯೆ, that is 3x + 2y is equal to 5 and 2x - 3y is equal to 7. Now A1/A2 is 3/2, B1/B2 is 2/-3. 3/2 is not equal to 2/-3. A1/A2 ಏನಾಯಿತು, B1/B2 ಇಲ್ಲಿ ಸರಿಸಮ ಆಗಲಿಲ್ಲ. ಹಾಗಿದ್ರೆ ಡೆಫಿನೆಟ್ ಆಗಿ ಇದು
ಕನ್ಸಿಸ್ಟೆಂಟ್ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಏನಿದು ಸ್ಥಿರವಾಗಿರುವಂತಹ ಒಂದು ಸಮೀಕರಣದ ಜೋಡಿ. ಸ್ಥಿರ ಅಂದರೆ ಇದು ಇಂಟರ್ಸೆಕ್ಟ್ ಆಗ್ತದೆ, ಒಂದೇ ಒಂದು ಪರಿಹಾರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ 2x minus 3y is equal to 8 and 4x minus 6y is equal to 9. ಇವಾಗ ನೋಡಿ ಇಲ್ಲಿ a1 by a2 2 by 4, b1 by b2 that is minus 3 by 6, 2 by 4 ಅಂದರೆ 1 by 2 ಆಯಿತು, minus 3 by minus 6 ಅಂದರೆ ಅದು ಕೂಡ 1 by 2 ಆಯಿತು. ಬಟ್ c1 by c2 8 by 9 ಅದು ಏನಾಗೋದಿಲ್ಲ, ಡಿವೈಡ್ ಆಗೋದಿಲ್ಲ, ಆ್ಯಸ್ ಇಟ್ ಈಸ್ ಉಳಿತದೆ. ಹಾಗಿದ್ರೆ a1 by a2 ಮತ್ತು b1 by b2ಗಳ ಬೆಲೆ ಸಮನ ಆಯಿತು 1 by 2ಗೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1 by c2. ಇಟ್ ಮೀನ್ಸ್ ದಟ್ ಈಸ್ ಪ್ಯಾರಲಲ್ ಲೈನ್ಸ್, ದಟ್ ಈಸ್ ಇನ್ಕನ್ಸಿಸ್ಟೆಂಟ್. ಇದು ಅಸ್ಥಿರವಾಗಿದೆ ಅಂತ. ಸ್ಥಿರವಾಗಿರಬೇಕಾದ್ರೆ a1 by a2 ಶುಡ್ ನಾಟ್ ಬಿ ಈಕ್ವಲ್ ಟು b1 by b2. ಅಸ್ಥಿರವಾಗಿರಬೇಕಪ್ಪ ಅಂತಂದರೆ a1 by a2 ಈಕ್ವಲ್ ಟು b1 by b2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1 by c2. Come to the another problem, third problem, that is 3 by 2x plus 5 by 3y equal to 7, 9x minus 10y equal to 14. ಇಲ್ಲಿ a1 by a2 ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸ್ವಲ್ಪ ಇಲ್ಲಿ ಭಿನ್ನರಾಶಿಯ ರೂಪದಲ್ಲಿರ್ತಕ್ಕಂಥ ಬೆಲೆಗಳಿವೆ. a1 ಬೆಲೆ 3 by 2 ಇದೆ, a2 ಬೆಲೆ 9 ಇದೆ. ಸೊ 9 ಅಂದರೆ ಏನಾಯ್ತು, ಅದು 9 by 1 ಅಂತಲೇ ಹೇಳ್ಬೋದು. ಸೊ 3 by 2 ಡಿವೈಡೆಡ್ ಬೈ 9 by 1 ಅಂದರೆ ಹೊರ ಅಂಶಗಳನ್ನು ಮೊದಲಿಗೆ ಗುಣಿಸೋಣ. ಹೊರ ಅಂಶ ಅಂದರೆ 3 ಮತ್ತು 1, 3 ಇಂಟು 1 3 ಆಯಿತು. ಒಳ ಅಂಶಗಳು 2 ಇಂಟು 9 ಏನಾಯಿತು, 18 ಆಯಿತು. ಭಾಳ ಸಿಂಪಲ್ ಇದೆ ಪ್ರೊಸೆಸ್ ಇದು. ಸೊ 3 ಇಂಟು 1 is 3, 9 ಇಂಟು 2 is 18. ಸೊ ದಟ್ ಈಸ್ 3 by 18 ಅಂದರೆ 1 by 6 ಆಯಿತು. a1 by a2 ಬೆಲೆ 1 by 6. ಅದೇ ರೀತಿಯಾಗಿ b1 by b2 5 by 3 ಡಿವೈಡೆಡ್ ಬೈ ಮೈನಸ್ 10. ಮೈನಸ್ 10 ಅಂದರೆ ಇಲ್ಲಿ ಮೈನಸ್ 10 by 1 ಅಂತ ತೆಗೆದುಕೊಳ್ಳೋದು. ಸೊ ಹೊರ ಅಂಶಗಳು 5 by 1 5, 3 ಇಂಟು minus 10 that is minus 30. So 5 divided by minus 30. So 5 ones are 5 6 are 5 ಅಂದರೆ 5 ಆರ್ಲೆ ಅಂದರೆ 1 by 6 ಆಯಿತು ವಿತ್ ಮೈನಸ್ ಸೈನ್, ದಟ್ ಈಸ್ minus 1 by 6 ಆಯಿತು. ನೋಡಿ ಇಲ್ಲಿ a1 by a2 1 by 6 ಇದೆ, b1 by b2 minus 1 by 6 ಇದೆ. ಹಾಗಿದ್ರೆ a1 by a2 is not equal to b1 by b2. So definitely a1 by a2 is not equal to b1 by b2 ಆದಾಗ ಇದು ಸ್ಥಿರವಾಗಿರುವಂತಹ ಸಮೀಕರಣ ಅಂತ ಹೇಳಬಹುದು. ದಟ್ ಈಸ್ ಮೀನ್ಸ್ ಇಟ್ ಇಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಹ್ಯಾವಿಂಗ್ ಯುನೀಕ್ ಸೊಲ್ಯೂಷನ್. ಸೊ ಸ್ಥಿರವಾಗಿರುವಂತಹವು ಮತ್ತು ಅಸ್ಥಿರ, ಕನ್ಸಿಸ್ಟೆಂಟ್ ಮತ್ತು ಇನ್ಕನ್ಸಿಸ್ಟೆಂಟ್ ಅನ್ನೋದಕ್ಕೆ ಎರಡೇ ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಸ್ಥಿರವಾಗಿರಬೇಕಾದ್ರೆ a1 by a2 ಶುಡ್ ನಾಟ್ ಬಿ ಈಕ್ವಲ್ ಟು b1 by b2. ಇಲ್ಲಿಗೆ ಕ್ಲಿಯರ್ ಆಗಿಬಿಡ್ತು, ಮುಂದೆ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಅಸ್ಥಿರ ಅಂದರೆ a1 by a2 ಈಕ್ವಲ್ ಟು b1 by b2ಗೆ ಸಮ ಇರ್ತದೆ, ಬಟ್ ಅದು ಏನಾಗಿರೋದಿಲ್ಲ, c1 by c2ಗೆ ಸಮ ಆಗೋದಿಲ್ಲ. ಅದು ಅಸ್ಥಿರ ಅಂತೇಳಿ ಹೇಳ್ತೀವಿ. ಇವೇ ಎರಡು ಕಂಡೀಷನ್, ಸ್ಥಿರ ಮತ್ತು ಅಸ್ಥಿರ ಅಂಥೇಳಿ. ಓಕೆ, ಇನ್ನೊಂದಿದೆ ಏನಪ್ಪ ಅಂತಂದರೆ a1 by a2 ಈಸ್ ಈಕ್ವಲ್ ಟು b1 by b2 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು c1 by c2. ಅದು ಏನಾಗುತ್ತೆಪ್ಪ ಅಂತಂದರೆ ಪರಸ್ಪರ ಐಕ್ಯವಾಗುವಂಥ ಒಂದು ಸರಳ ರೇಖೆಗಳು ಸಿಗ್ತವೆ, ಅಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಬರ್ತದೆ, ಅದು ಬೇರೆ. ಸೊ ಸ್ಥಿರ ಅಸ್ಥಿರ ಅಂದಾಗ ಇವೆರಡನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಪ್ ಟು ದ ಪ್ರಾಬ್ಲಮ್ ನಂಬರ್ 3. ಈಗ ಸಮಸ್ಯೆ 4ನೇ ಸಮಸ್ಯೆಯನ್ನು ನೋಡೋಣ. ಓಕೆ, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ 3 ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ. 4ನೇ ಮತ್ತು 5ನೇ ಸಮಸ್ಯೆಗಳನ್ನು ನೀವು ಸೆಲ್ಫ್ ಆಗಿ ಬಿಡಿಸಿ ಇದನ್ನು ನೀವು ವಾಟ್ಸಪ್ಗೆ ಸೆಂಡ್ ಮಾಡಿ. ವಾಟ್ಸಪ್ ನಂಬರ್ ಇಸ್ 9844257452. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಡೆಫಿನೆಟ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ ನಂಬರ್ 4ಅಲ್ಲಿ ಏನಿದೆಪ್ಪ ಅಂತಂದರೆ, ಮುಂದೆ ನೀಡಿದವುಗಳಲ್ಲಿ ಅಂದರೆ ಈ ಕೊಟ್ಟಿರುವಂಥ ಸಮೀಕರಣಗಳಲ್ಲಿ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಸ್ಥಿರವಾಗಿವೆ, ಅಸ್ಥಿರವಾಗಿವೆ. ಸ್ಥಿರವಾಗಿದ್ದರೆ ಅವುಗಳನ್ನು ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಅಂತ ಹೇಳ್ತಿರ್ತಾರೆ. ಏನು ಮಾಡಬೇಕು, ಅವುಗಳು ಸ್ಥಿರವಾಗಿದ್ದರೆ ಅವುಗಳನ್ನು ನಕ್ಷಾಕ್ರಮದಿಂದ ಏನು ಮಾಡಿ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. Which of the following pairs of the linear equations are consistent or inconsistent? If consistent, obtain the solution graphically. ಕನ್ಸಿಸ್ಟೆಂಟ್ ಇರಬೇಕಪ್ಪ ಅಂತಂದರೆ ಏನು ಕಂಡೀಷನ್, a1 by a2 ಶುಡ್ ನಾಟ್ ಬಿ ಈಕ್ವಲ್ ಟು b1 by b2. ಅದು ಕನ್ಸಿಸ್ಟೆಂಟ್ ಇದ್ದಪ್ಪ ಅಂತಂದರೆ ಅದರದ್ದು ಏನು ಮಾಡಬೇಕು, ನಾವು ಸೊಲ್ಯೂಷನ್ ತೆಗಿಬೇಕು. ಇಲ್ಲಪ್ಪ ಅಂತಂದರೆ ಅದು ಇನ್ಕನ್ಸಿಸ್ಟೆಂಟ್ ಹೇಳಿ ಅಲ್ಲಿಗೆ ನಾವು ಏನು ಮಾಡ್ಬೋದು, ಕೈ ಬಿಟ್ಬಿಡಬಹುದು. ಎಸ್,
ಇನ್ಕನ್ಸಿಸ್ಟೆಂಟ್ ಇದ್ದಾಗ ಯಾಕೆ ಬಿಟ್ಬಿಡ್ಬೇಕಪ್ಪ ಅಂತಂದರೆ ದೇರ್ ಲೈನ್ಸ್ ಆರ್ ಪ್ಯಾರಲಲ್, ದ ಲೈನ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅ ಸೊಲ್ಯೂಷನ್ಸ್. ಸೊ ದ್ಯಾಟ್ಸ್ ವೈ ಮೊದಲನೇ ಎರಡು ಸಮಸ್ಯೆಗಳು ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆಗಳಿವೆ, ಅವುಗಳನ್ನು ನೀವು ಬಿಡಿಸಿ. ನಾನು ಥರ್ಡ್ ಪ್ರಾಬ್ಲಮ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ಪ್ರಾಬ್ಲಮ್ ನಂಬರ್ 3 ಈಸ್ 2x plus y minus 6 equal to 0 and 4x minus 2y minus 4 equal to 0. ಇವಾಗ ಈ ಕೊಟ್ಟಿರುವಂತಹ ಸಮೀಕರಣಗಳನ್ನು ಎಕ್ಸ್ಗೆ ಅಥವಾ ವೈಗೆ ಕನ್ವರ್ಟ್ ಮಾಡಿಕೊಂಡು ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈಗ ಮೊದಲು ಕೊಟ್ಟಿರುವಂಥ ಈಕ್ವೇಷನ್ನ 2x plus y minus 6 equal to 0 ಅನ್ನು ಇಲ್ಲಿ y ಮತ್ತು -6 ರೈಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಹೋಗೋಣ. ಸೊ ದಟ್ ಈಸ್ 2x is equal to y plus 6 ಅಥವಾ 2x is equal to -6 ಇದ್ದಿದ್ದು +6 ಆಯಿತು, ಪ್ಲಸ್ y ಇದ್ದಿದ್ದು -y ಆಯಿತು. ಅಂದರೆ 2x is equal to 6 minus y. 2x ಜೊತೆಗೆ 2 ಇದೆಯಲ್ಲ, ಅದನ್ನು ಏನು ಮಾಡೋಣ, ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋಣ. ಅದು 2 ಇಂಟು ಇದೆ, ಇಲ್ಲಿ ಬಂದರೆ ಏನಾಯಿತು, ಡಿವೈಡೆಡ್ ಬೈ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು x is equal to 6 minus y divided by 2. x is equal to 6 minus y divided by 2 ಆಯಿತು. ಇವಾಗ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬೆಲೆಗಳನ್ನು ತೆಗೆಯೋಣ. ಈಗ ವೈ ಬೆಲೆಯನ್ನು ಏನು ಮಾಡೋಣಪ್ಪ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 6 minus 0 is 6 divided by 2 as it is. 6 by 2 is nothing but 3. ಸೊ ಹಾಗಿದ್ರೆ ಎಕ್ಸ್ ಬೆಲೆ ಏನಾಯಿತು, 3. ಸೊ ದಟ್ ಈಸ್ 3, 0. ಇನ್ನು ವೈ ಬೆಲೆಯನ್ನು 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 6 minus 2 is 4. 4 by 2 is nothing but 2. ಸೊ ಬೆಲೆ ಎಕ್ಸ್ ಬೆಲೆ ಏನಾಯಿತು, 2 ಆಯಿತು. ಬರುವಂಥ ಬೆಲೆಗಳು ಏನಾಯಿತು, 2, 2. ಅದೇ ರೀತಿಯಾಗಿ ಇನ್ನೊಂದು ಈಕ್ವೇಷನ್ ಇದೆಯಲ್ಲ, 4x minus 2y minus 4. ಇಲ್ಲಿ 2y ಮತ್ತು 4 ರೈಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಹೋಗೋಣ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ 4x is equal to 2y plus 4 ಆಯಿತು. ಇವಾಗ 4 ಡಿನಾಮಿನೇಟರ್ಗೆ ತೆಗೆದುಕೊಂಡು ಬಂದುಬಿಡೋಣ. x is equal to 2y plus 4 divided by 4. ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. y ವ್ಯಾಲ್ಯೂಯನ್ನು 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 into 0 0 ಆಯಿತು. 4 divided by 4 means that is 1. ಇನ್ನು y ವ್ಯಾಲ್ಯೂವನ್ನು 2 ಸಬ್ಸ್ಟಿಟ್ಯೂಟ್ ಮಾಡೋಣ. 2 into 2 4. 4 plus 4 is 8. 8 divided by 4 is nothing but 2. ಸೊ ದಟ್ ಈಸ್ 2, 2. ಈ ವ್ಯಾಲ್ಯೂಸನ್ನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಗ್ರಾಫಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಗ್ರಾಫಲ್ಲಿ ತೋರಿಸಿ ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಗ್ರಾಫನ್ನು ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್. ಮೊದಲನೇ ಬೆಲೆ ಎಕ್ಸ್ ವ್ಯಾಲ್ಯೂ 3, 0. ಎರಡನೇದು 2, 2. X value is 2 and Y value is 2. So these 2 points join these 2 points. And second one is 1, 0. Second equation only 1, 0 ಇದೆ. 1, 0. X value 1 and Y value is 0. Y value is 0 always on the X axis only. So that is 1, 0 ಆಯಿತು. ಇನ್ನು x is equal to 2, y equal to 2. x is equal to 2 and y equal to 2. ಸೊ 2, 2 ಇಲ್ಲಿದೆ. ಸೊ ಈ ಎರಡು ಬಿಂದುಗಳನ್ನು ನಾವು ಏನು ಮಾಡೋಣಪ್ಪ ಅಂತಂದರೆ ಜಾಯಿನ್ ಮಾಡಿ ಈ ಒಂದು ಸರಳ ರೇಖೆಯನ್ನು ಎಳೆಯೋಣ. ಸೊ ಈ ಎರಡು ಸರಳ ರೇಖೆಗಳನ್ನು ಎಳೆದಾಗ ಪರಸ್ಪರ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ. ದೇ ಆರ್ ಮೀಟಿಂಗ್ ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ದಟ್ ಈಸ್ 2, 2. ಪರಸ್ಪರ 2, 2 ಅನ್ನುವಂಥ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದೇವೆ. ಅಂದರೆ ಈ ಸಮೀಕರಣದ ಪರಿಹಾರ ಏನಾಯ್ತಪ್ಪ ಅಂತಂದರೆ ಎಕ್ಸ್ ಬೆಲೆ 2 ಮತ್ತು ವೈ ಬೆಲೆ 2. ಎಸ್, ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಈಸ್ 2x minus 2y minus 2 equal to 0 and 4x minus 4y minus 5 equal to 0. Say, now in this equation 2x minus 2y minus 2 equal to 0 and 4x minus 4y minus 5 equal to 0, we are going to compare the ratios, that is a1 by a2, b1 by b2 and c1 by c2. Now ಇಲ್ಲಿ ನೋಡಿ, a1 by a2 2 by 4, 2 by 4 is nothing but 1 by 2. b1 by b2 that is minus 2 by minus 4, that is also 1 by 2. ಅದೇ ರೀತಿಯಾಗಿ c1 by c2 minus 2 by minus 5 ಅಂದರೆ 2 by 5 ಆಯಿತು. ಸೊ that means 1 by 2 equal to 1 by 2, but it is not equal to 2 by 5. ಅಂದರೆ a1 by a2 is equal to b1 by b2, but it is not equal to c1 by c2. ಹಾಗಿದ್ದಾಗ this is the condition where the lines are parallel. It means these are ಇನ್ಕನ್ಸಿಸ್ಟೆಂಟ್, ಅಸ್ಥಿರವಾಗಿವೆ ಅಂತ ಹೇಳ್ಬೋದು. ಇವು ರೇಖೆಗಳು ಸಮಾಂತರವಾಗಿರುವಂಥ ಸರಳ ರೇಖೆಗಳು ದೊರೆಯುವಂತಹ ಸರಳ ರೇಖೆಗಳನ್ನು ಹೊಂದಿದೆ. ಅದೇ ರೀತಿಯಾಗಿ
ಇವುಗಳಲ್ಲಿ ಯಾವುದೇ ರೀತಿಯ ಒಂದು ಪರಿಹಾರ ನಮಗೆ ಸಿಗೋದಿಲ್ಲ. ದೇರ್ಫೋರ್ ವಿ ಕ್ಯಾನ್ ಸೇ these linear equations are parallel to each other and thus have no possible solution. Hence the pair of linear equations are inconsistent. Okay, ಸಮಸ್ಯೆಯಲ್ಲಿ ಏನನ್ನು ಹೇಳಿದಾರಪ್ಪ ಅಂತಂದರೆ, ಸಮೀಕರಣಗಳು ಸ್ಥಿರವಾಗಿದ್ದರೆ ಅವುಗಳನ್ನು ನಾವು ನಕ್ಷಾ ವಿಧಾನದಿಂದ ಅವುಗಳ ಪರಿಹಾರವನ್ನು ಕಂಡುಹಿಡಿಯಬೇಕು. ಇಫ್ ದ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂಸ್ ಬೈ ಯೂಸಿಂಗ್ ದ ಗ್ರಾಫಿಕಲ್ ಮೆಥಡ್. ಇಲ್ಲಿ ಇನ್ಕನ್ಸಿಸ್ಟೆಂಟ್ ಇರೋದರಿಂದ, ಅಸ್ಥಿರವಾಗಿರೋದರಿಂದ ಯಾವುದೇ ರೀತಿಯ ಗ್ರಾಫನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಆ ರೀತಿ ಇದೆ. ಇಫ್ ದೇ ಆರ್ ಕನ್ಸಿಸ್ಟೆಂಟ್ ದೆನ್ ಸಾಲ್ವ್ ಗ್ರಾಫಿಕಲಿ. ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್ ದೆನ್ ವಿ ಹ್ಯಾವ್ ಟು ಸೇ ದಟ್ ದೇ ಆರ್ ಇನ್ಕನ್ಸಿಸ್ಟೆಂಟ್, ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅ ಸೊಲ್ಯೂಷನ್. ದ್ಯಾಟ್ಸ್ ಇಟ್. ಓಕೆ, ನೌ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಸಾಲ್ವ್ ಮಾಡಿ ಹೇಳಿದ್ದೀನಿ. ಮೊದಲನೇ 2 ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಿ. ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಪ್ರಾಬ್ಲಮ್ ನಂಬರ್ 5. ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್. ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ. ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಪ್ರಾಬ್ಲಮ್ ಇನ್ ಇಂಗ್ಲಿಷ್. ದಟ್ ಈಸ್ half of the perimeter of a rectangular garden whose length is 4 meter more than its width is 36 meter. Find the dimensions of the garden ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಒಂದು ಆಯತಾಕಾರದ ಹೂದೋಟ ಇದೆ, ಗಾರ್ಡನ್ ಇದೆ. ಇದರ ಒಂದು ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ ಏನಪ್ಪ ಅಂತಂದರೆ, ಅದರ ಸುತ್ತಳತೆಯ ಅರ್ಧವು 36 ಮೀಟರ್ ಆಗಿದೆ ಅಂತ. ನಾವೀಗ ಮೊದಲಿಗೆ ಸುತ್ತಳತೆಯ ಒಂದು ಫಾರ್ಮುಲಾವನ್ನು ನೋಡೋಣ. ಆಯತದ ಸುತ್ತಳತೆ ದಟ್ ಈಸ್ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ಹೇಳ್ತೀವಿ. 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. ಈಗ ನಮಗೆ ಇದರ ಅರ್ಧ ಬೇಕು ಅಂದರೆ ಇದನ್ನು ನಾವೇನು ಮಾಡ್ತೀವಿ, ಹಾಫ್ ಮಾಡ್ತೀವಿ. ದಟ್ ಈಸ್ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಡಿವೈಡೆಡ್ ಬೈ 2. ಅದು ಎಷ್ಟಿದೆಯಪ್ಪ ಅಂತಂದರೆ 36. ನೋಡಿ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಆಯತಾಕಾರದ ಒಂದು ಹೂದೋಟದ ಅಥವಾ ಗಾರ್ಡನಿನ ಸುತ್ತಳತೆ, ಪೂರ್ತಿ ಸುತ್ತಳತೆಯನ್ನು ಕೊಟ್ಟಿಲ್ಲ, ಅದರ ಅರ್ಧ ಸುತ್ತಳತೆಯು 36 ಅಂತ ಹೇಳ್ತಿದ್ದಾರೆ. ನಮಗೆ ಆಯತಾಕಾರದ ಸುತ್ತಳತೆ ಅಂದರೆ ಸೂತ್ರ ಏನಪ್ಪ ಅಂದರೆ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ನಮ್ಗೆ ಗೊತ್ತಿದೆ. ಸೊ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಟೋಟಲ್ ಸುತ್ತಳತೆ ಕೊಟ್ಟಿದ್ದರೆ ಬರಿಬೋದಿತ್ತು. ಅದರ ಅರ್ಧ ಸುತ್ತಳತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಹಾಫ್ ಮಾಡ್ತಾಯಿದ್ದೀವಿ. ಸೊ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಡಿವೈಡೆಡ್ ಬೈ 2 ದ್ಯಾಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದರೆ 36 ಅಂತ. ಸೊ 2 and 2 ಗೆಟ್ಸ್ ಕ್ಯಾನ್ಸಲ್. ದಟ್ ಈಸ್ ಎಲ್ ಪ್ಲಸ್ ಬಿ ಈಕ್ವಲ್ ಟು 36. ಓಕೆ, ಇದು ಒಂದು ನಿಮಗೆ ಇಕ್ವೇಷನ್ ಗೊತ್ತಿರಲಿ. ಇಲ್ಲಿಗೆ ಇಷ್ಟೇ ಇರಲಿ. ಇನ್ನು ನಾವು ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಆಯತದ ಉದ್ದ ಏನಪ್ಪ ಅಂತಂದರೆ ಎಲ್ ಅಂತ ತಿಳ್ಕೊಳ್ಳೋಣ. ಆಯತದ ಉದ್ದ ಎಲ್ ಮೀಟರ್ ಆಗಿರಲಿ. ಅದೇ ರೀತಿಯಾಗಿ ಆಯತದ ಅಗಲ ಅದು ಬಿ ಮೀಟರ್ ಆಗಿರಲಿ. ಲೆಂತ್ ಮತ್ತು ಬ್ರೆಡ್ತ್ ಅಂತ ಹೇಳ್ತೀವಲ್ಲ, ಸೊ ಎಲ್ ಆ್ಯಂಡ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ತಿದ್ದೀವಿ. ಎಲ್ ಮತ್ತು ಬಿ, ಉದ್ದ ಎಲ್ ಮತ್ತು ಅಗಲ ಬಿ ಮೀಟರ್ಸ್ ಆಗಿರಲಿ. ಹಾಗಿದ್ದರೆ ಮೊದಲನೇ ಸಮೀಕರಣ ನಮ್ದು ಏನಾಯಿತು ನೋಡಿರಿ, 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 36 ಇದೆ. 2 ಗೆಟ್ಸ್ ಕ್ಯಾನ್ಸಲ್. ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನಾಯಿತು, 36 ಆಯಿತು. ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನಾಯಿತು, 36. ಇನ್ನು ಎರಡನೇದು ಏನಪ್ಪ ಅಂತಂದರೆ, ಆಯತದ ಉದ್ದವು ಅದರ ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಅಂದರೆ ಉದ್ದ ಎಲ್ ಅಗಲಕ್ಕೆ ಸಮ ಆಗಬೇಕಾದರೆ ಉದ್ದವು ಅಗಲಕ್ಕಿಂತ 4 ಮೀಟರ್ ಆಲ್ರೆಡಿ ಜಾಸ್ತಿ ಇದೆ. ಅಂದರೆ ಅಗಲಕ್ಕೆ 4ಅನ್ನು ನಾವು ಸೇರಿಸಬೇಕು. ಈಗಾಗಲೇ ಮೊದಲನೇ ಸಮಸ್ಯೆಯಲ್ಲಿ ಒಂದು ನೋಡಿದ್ದೇವೆ ನೋಡಿರಿ, ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ. ಅಲ್ಲೇನು ಮಾಡಿದ್ವಿ ನಾವು, y+4 ಎಕ್ಸ್ ಈಕ್ವಲ್ ಟು y+4 ಮಾಡಿದ್ದೀವಿ ನಾವು. ಯಾಕಂದರೆ ಹುಡುಗರ ಸಂಖ್ಯೆಯನ್ನು 4 ಜಾಸ್ತಿ ಮಾಡಿದಾಗ ಹುಡುಗಿಯರ ಸಂಖ್ಯೆಗೆ ಸಮನ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಉದ್ದವು ಅಗಲಕ್ಕಿಂತ 4 ಜಾಸ್ತಿ ಇದೆ. ಅಂದರೆ ಇದನ್ನು 4 ಜಾಸ್ತಿ ಮಾಡಿದಾಗ ಇದಕ್ಕೆ ಸಮ ಆಗುತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು ಬಿ ಪ್ಲಸ್ 4 ಆರ್ 4 ಪ್ಲಸ್ ಬಿ ಅಂತ ಹೇಳ್ತೀವಿ. ಓಕೆ, ಸೊ ಬ್ರೆಡ್ತ್. ಇವಾಗ ನೋಡಿ, ಇವೆರಡು ಇಕ್ವೇಷನ್ ಸಿಕ್ಕಿದ್ದು ನಮಗೆ. ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 36 ಆ್ಯಂಡ್ ಎಲ್ ಈಸ್ ಈಕ್ವಲ್ ಟು 4 ಪ್ಲಸ್ ಬಿ. ಇಲ್ಲಿ ಎಕ್ಸ್ ಮತ್ತು ವಾಯುಗಳ ಬದಲಾಗಿ ಎಲ್ ಮತ್ತು ಬಿ ಅನ್ನು ತೆಗೆದುಕೊಂಡಿವಿ. ಸೊ ಎಲ್ ಮತ್ತು ಬಿಗಳ ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ.
ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಎಲ್ ಮತ್ತು ಬಿಗಳ ಬೆಲೆಯನ್ನು ತೆಗಿಯೋಣ. ನೋಡಿ, ನಾನೀಗ ಬಿ ಬೆಲೆಯನ್ನು 16 ಅಂತ ತೆಗೆದುಕೊಳ್ತಾ ಇದ್ದೀನಿ. ಸೊ ಇಫ್ ಯು ಟೇಕ್ ದ ಎಲ್ ಇಸ್ ಈಕ್ವಲ್ ಬಿ ವ್ಯಾಲ್ಯೂ ಈಸ್ 16, take that 16 to the right hand side. 36 minus 16 is nothing but 20. So L is equal to 20 and B is equal to 16 ಆಯಿತು. ಇನ್ನು B ವ್ಯಾಲ್ಯೂಯನ್ನು 20 ತೆಗೆದುಕೊಳ್ಳಿ. ಸೊ B value is 20, 36 minus 20 is nothing but that is 16 ಆಯಿತು. ಸೊ ವ್ಯಾಲ್ಯೂಸ್ ಏನು ಬಂದು 20, 16 ಆ್ಯಂಡ್ 16, 20. ಇದನ್ನು ಈ ರೀತಿಯಾಗಿ ಬೆಲೆಗಳನ್ನು ತೆಗೆದುಕೊಳ್ತಾ ಇದೀಯಪ್ಪ ಅಂತಂದರೆ ದೇ ಆರ್ ದ ಮಲ್ಟಿಪಲ್ಸ್ ಆಫ್ 4. ಇವು 4ರ ಗುಣಕಗಳಾಗಿವೆ. ನಾವು ಗ್ರಾಫಲ್ಲಿ ತೋರಿಸಲಿಕ್ಕೆ ಈಸಿ ಆಗುತ್ತೆ. ಬೆಲೆಗಳು ದೊಡ್ಡದಿರೋದ್ರಿಂದ ಗ್ರಾಫನ್ನು ನಾವೇನು ಮಾಡಬೇಕು, ಚಿಕ್ಕದು ಮಾಡ್ಕೊಳ್ಬೇಕಾಗತ್ತೆ. ಸೊ ಗ್ರಾಫನ್ನು ಯಾವ ರೀತಿ 1, 2, 3, 4 ಮಾಡಿದರೆ 20, 16 ಈ ಬೆಲೆಗಳನ್ನು ತೋರಿಸ್ಬೇಕಾದ್ರೆ ಗ್ರಾಫ್ ದೊಡ್ಡದಾಗತ್ತೆ. ಸೊ ಗ್ರಾಫನ್ನು ನಾವು ಚಿಕ್ಕದು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಅವುಗಳ ವ್ಯಾಲ್ಯೂಸನ್ನು 4, 8, 12, 16 ಮಲ್ಟಿಪಲ್ಸ್ ಆಫ್ 4 ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಗ್ರಾಫ್ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಎರಡನೇದು ಇಕ್ವೇಷನಲ್ಲಿ ನೋಡಿ, ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು 4 ಪ್ಲಸ್ ಬಿ ಇದೆ. ಇವಾಗ ಇಲ್ಲಿ ಬಿ ವ್ಯಾಲ್ಯೂಯನ್ನು 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 4 ಪ್ಲಸ್ 0 ಇಸ್ ನಥಿಂಗ್ ಬಟ್ 4 ಆಯಿತು. ಸೊ ದಟ್ ಈಸ್ ಎಲ್ ವ್ಯಾಲ್ಯೂ ಈಸ್ 4. ಆ್ಯಂಡ್ ಅಗೇನ್ ಎಲ್ ವ್ಯಾಲ್ಯೂಯನ್ನು 8 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ 8 ಪ್ಲಸ್ 4 ಇಸ್ ನಥಿಂಗ್ ಬಟ್ 12 ಆಯಿತು. ಸೊ ಸಿ ಹಿಯರ್ 8, 12, 16, 20 ದಿ ಆರ್ ಆಲ್ ದ ಮಲ್ಟಿಪಲ್ಸ್ ಆಫ್ ದ 4. ಇದು ನಮಗೆ ಗ್ರಾಫ್ ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಮ್ದೀಗ ಬಾಕ್ಸ್ ರೆಡಿ ಆಯಿತು. ಎಲ್ ಮತ್ತು ಬಿಗಳ ಬೆಲೆಗಳು ರೆಡಿ ಇದ್ದಾವೆ. ಇವುಗಳನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಗ್ರಾಫಲ್ಲಿ ಡ್ರಾ ಮಾಡೋಣ. ಸೊ ನಾವು ಯೂಶ್ವಲಿ ಗ್ರಾಫನ್ನು ಡ್ರಾ ಮಾಡುವಾಗ ಎಕ್ಸ್ ಮತ್ತು ವೈ ಅಂತ ಹೇಳ್ತೀವಿ. ಈಗ ಏನು ಮಾಡೋಣ, ಎಲ್ ಮತ್ತು ಬಿ ಎಲ್ಲ ಬಂದೆ. ಸೊ ಎಲ್ ಆ್ಯಂಡ್ ಬಿ ಅಂತ ತೆಗೆದುಕೊಳ್ಳೋಣ. ಸೊ ಎಲ್ ಮತ್ತು ಬಿಗಳ ಬೆಲೆಗಳನ್ನು ತೋರಿಸ್ತಾ ಹೋಗೋಣ. ಇಲ್ಲಿ 1, 2, 3, 4 ಬದಲಾಗಿ ನಾನು ಏನು ಮಾಡ್ತೇನಪ್ಪ ಅಂತಂದರೆ ಪ್ರತಿ 1 ಯೂನಿಟ್ ಈಸ್ ಈಕ್ವಲ್ ಟು 4, 8, 12 ಈ ರೀತಿ ತೆಗೆದುಕೊಳ್ತಾ ಹೋಗೋದು. ಅಂದರೆ ಪ್ರತಿ 1 ಯೂನಿಟ್ ಈಸ್ ಈಕ್ವಲ್ ಟು 4, 8, 12, 16, 20 and then 24 like that. And here also 4, 8, 12, 20, 16 like that. Sorry, 4, 8, 12, 20, 16, 20 like that. ಈ ರೀತಿ ಪ್ರೊಸೆಸನ್ನು ಮಾಡೋಣ. ಓಕೆ, ನಾವು 20, 16 L value 20, 4, 8, 12, 20 and that is breadth B value is 16. That is B value is 16 here. 4, 8, 12, 16. So 20, 16 the point is here 20, 16. ಇನ್ನು ಎರಡನೇ ವ್ಯಾಲ್ಯೂ ನೋಡಿರಿ 16, 20, 16, 20 ಇಲ್ಲಿ ಬಂತು ಬೆಲೆ. ಸೊ ಈ ಎರಡೂ ಬಿಂದುಗಳನ್ನು ಪರಸ್ಪರ ಸೇರಿಸೋಣ. ಇನ್ನು ಅದೇ ರೀತಿಯಾಗಿ 4, 0 ಮತ್ತು 12, 8 ಈ ಎರಡೂ ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಕೂಡ ಸೇರಿಸೋಣ. ಆ ಎರಡೂ ಬಿಂದುಗಳನ್ನು ಸೇರಿಸಿದಾಗ ಎರಡು ರೇಖೆಗಳು ಏನಾಗ್ತಾ ಇದ್ದಪ್ಪ ಅಂದರೆ ಪರಸ್ಪರ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದೇವೆ. ಯಾವ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದೀವಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡೋಣ. ದೇ ಆರ್ ಇಂಟರ್ಸೆಕ್ಟಿಂಗ್ ಎಟ್ ದ ಪಾಯಿಂಟ್. ಅವು ನೋಡಿ, ದೇ ಆರ್ ಇಂಟರ್ಸೆಕ್ಟಿಂಗ್ ಎಟ್ ದ ಪಾಯಿಂಟ್ 20, 16 ಅನ್ನುವಂಥ ಬಿಂದುವಲ್ಲಿ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಇಂಟರ್ಸೆಕ್ಟ್ ಆಗ್ತಾಯಿದೆ. 20, 16 ಈ ಬಿಂದುವಿನಲ್ಲಿ ಏನಾಗ್ತಾ ಇದ್ದಪ್ಪ ಅಂತಂದರೆ ಇಂಟರ್ಸೆಕ್ಟ್ ಆಗ್ತಾ ಇದ್ದೇವೆ. ಹಾಗಿದ್ದರೆ 20, 16 ಅಂದರೆ ನಮ್ಮದು ನಾವು ತಿಳ್ಕೊಂಡಿರ್ತಕ್ಕಂತಹ ಲೆಂತ್ ಏನಪ್ಪ ಅಂತಂದರೆ ಲೆಂತ್ ಆಫ್ ದಟ್ ಗಾರ್ಡನ್ ಎಲ್ ಇಸ್ ಈಕ್ವಲ್ ಟು ಏನಾಯಿತು ನಮ್ಮದು 20 ಆಯಿತು. ಎಲ್ ಇಸ್ ಈಕ್ವಲ್ ಟು 20. ಬ್ರೆಡ್ತ್ ಏನಾಯಿತು ಬಿ ಈಸ್ ಈಕ್ವಲ್ ಟು 16. 20 ಪ್ಲಸ್ 16 ದಟ್ ಈಸ್ ನಥಿಂಗ್ ಬಟ್ 36. 20 ಪ್ಲಸ್ 16 ಈಸ್ 36. ನಮಗೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಉದ್ದವು ಅದರ ಅಗಲಕ್ಕಿಂತ 4 ಮೀಟರ್ ಜಾಸ್ತಿ ಆಗಿದೆ. ಈಗ ನಮ್ಮದು ಅಗಲ 16 ಬಂದಿದೆ. 16ಕ್ಕೆ 4 ಸೇರಿಸಿದರೆ ಅದು 20 ಆಯಿತು. ಅಂದರೆ ನಮ್ಮದು ಇಕ್ವೇಷನ್ ಏನಾಯಿತು, ಸ್ಯಾಟಿಸ್ಫೈ ಆಯಿತು. ಆದ್ದರಿಂದ ಹೂದೋಟದ ಉದ್ದವು ಎಲ್ ಇಸ್ ಈಕ್ವಲ್ ಟು 20 ಮೀಟರ್ ಹಾಗೂ ಬ್ರೆಡ್ತ್ ಬಿ ಇಸ್ ಈಕ್ವಲ್ ಟು ಆ್ಯಂಡ್ ದ ಬ್ರೆಡ್ತ್ ಆ ಹೂದೋಟದ ಆಯತಾಕಾರದ ಹೂದೋಟದ ಅಗಲವು ಬ್ರೆಡ್ತ್ ಆಫ್ ದಟ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಈಸ್ ಬಿ ಇಸ್ ಈಕ್ವಲ್ ಟು 16 ಮೀಟರ್ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಗ್ರಾಫಿಕಲಾಗಿ ನಾವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇನ್ನೂ 2 ಪ್ರಾಬ್ಲಮ್ಗಳಿವೆ. ಅವುಗಳನ್ನು ಕೂಡ ನಾವು ಮುಂಬರುವಂಥ ವೀಡಿಯೋಗಳಲ್ಲಿ ಅಥವಾ ಈ ಸಾಧ್ಯ ಆದರೆ ಇದೇ ವಿಡಿಯೋಲ್ಲಿ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಈ ಪ್ರಾಬ್ಲಮ್ಗಳನ್ನು ಸಾಕಷ್ಟು ನೀವೇನು ಮಾಡಬೇಕು ಅಂತಂದ್ರೆ ಸೆಲ್ಫಾಗಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ಮಾತ್ರ ಈ ಪ್ರಾಬ್ಲಮ್ಗಳು ಬರಲಿಕ್ಕೆ ಸಾಧ್ಯ.
ಕೇವಲ ವಿಡಿಯೋಗಳನ್ನು ನೋಡೋದರಿಂದ ಬರೋದಿಲ್ಲ. ವಿಡಿಯೋಗಳನ್ನು ನೋಡಿದ ತಕ್ಷಣ ಸೈಡ್ ಬೈ ಸೈಡ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು. ನಾನು 2-3 ಸಮಸ್ಯೆಗಳನ್ನು ನಿಮಗೆ ತಿಳಿಸಿ ಹೇಳಿರ್ತೀನಿ. ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದ್ರ ಜೊತೆಗೆ ಅವುಗಳನ್ನು ಕೂಡ ಸಾಲ್ವ್ ಮಾಡಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಇನ್ನು ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನ ಬೇರೆ ಬೇರೆ ವಿಧಾನದಿಂದ ಸಾಲ್ವ್ ಮಾಡುವಂಥ ಪ್ರೊಸೀಜರ್ ಇದೆ. ಅದು ಏನಪ್ಪ ಅಂದರೆ ಈಗಾಗಲೇ ಹೇಳಿದ್ವಿ, ಗ್ರಾಫಿಕಲ್ ಮೆಥಡ್ ಈಗಾಗಲೇ ನಾವು ಸ್ಟಡಿ ಮಾಡಿದ್ವಿ. ಇನ್ನು ಬರುವಂಥದ್ದು ಏನಪ್ಪ ಅಂತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಇದೆ, ಓರಿ ಗುಣಾಕಾರ ವಿಧಾನ. ದೆನ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ ಅಂತ ಇದೆ. ಸೊ ಇನ್ನೊಂದು ವಿಧಾನ ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ ಇದೆ. ಈ ವಿಧಾನಗಳನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. So please share and like this video with the maximum number of students so that they can benefit with this. And thank you one and all. Best of luck.